ನಮಸ್ಕಾರ ವೀಕ್ಷಕರೇ. ಈ ಒಂದು ಪ್ರಕರಣ ಇಡೀ ಇದೊಂದು ದೇಶವನ್ನ ಬೆಚ್ಚುವಿಸಿದೆ. ಯಾಕಂದ್ರೆ 9 ಜನ ಪೊಲೀಸರಿಗೆ ಗಲ್ಫ್ ಶಿಕ್ಷೆ ನೀಡಿತು. ಯಾಕೆ ಗಲ್ಫ್ ಶಿಕ್ಷೆ ನೀಡಿತು ಮದುರೈ ಕೋರ್ಟ್ ಈ 9 ಜನ ಪೊಲೀಸರಿಗೆ ನೋಡಿದಾಗ ಆ ಒಂದು ಪ್ರಕರಣವನ್ನ ಎಳೆಯಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮದುರೈ ಕೋರ್ಟ್ ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪು ನೀಡೈತಿ. 9 ಜನ ಪೊಲೀಸರಿಗೆ ಗಲ್ಫ್ ಶಿಕ್ಷೆಯನ್ನ ನೀಡೈತಿ. ಯಾಕೆ ಶಿಕ್ಷೆ ನೀಡೈತಂದ್ರೆ ಈ ಒಂದು ಪ್ರಕರಣ ಸುಳ್ಳು ಕೇಸ್ ಹಾಕಿ ದಬ್ಬಾಳಿಕೆ ಮಾಡ್ತಕ್ಕಂಥ ಪೊಲೀಸರಿಗೆ ಒಂದು ಎಚ್ಚರಿಕೆ ಗಂಟೆ ಹಚ್ಚೋದು. ಯಾಕಂದ್ರೆ ನಾವು ಸಾಮಾನ್ಯ ಜನದ ಮೇಲೆ ಬಹಳಷ್ಟು ಎಲ್ಲ ಪೊಲೀಸರು ಇರ್ತಲ್ಲ, ಕೆಲವು ಜನ ಪೊಲೀಸರು ಸುಳ್ಳು ಆರೋಪಗಳನ್ನ ಮಾಡಿ ಏನೇನೋ ಕಾರಣ ಕೊಟ್ಟ ಹೆದರ್ಸೋದು ಬೆದರಿಸೋದು ಮಾಡ್ತಿರ್ತಲ್ಲ, ಅಂತವ್ರಿಗೆ ಎಚ್ಚರಿಕೆ ಗಂಟೆ ಹಚ್ಚಿರ್ಬೋದು. ಎಲ್ಲರಿಗೂ ಗೊತ್ತಲ್ಲ ನೋಡ್ರಿ, ಸುಖ ಸುಮ್ಮನೆ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಪೊಲೀಸರು ಈ ಒಂದು ಪ್ರಕರಣವನ್ನ ನೀವು ಸರಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಪೊಲೀಸರಿಗೆ ಈಗಾಗಲೇ ಹೇಳಿದಂಗ ಇದೊಂದ ಎಚ್ಚರಿಕೆ ಗಂಟೆ ಹಚ್ಚಿರ್ಬೋದು. ಏನ್ ಪ್ರಕರಣ ಯಾಕಿದು ಅಂತೇಳಿ ನೋಡಿದಾಗ ತಂದೆ ಮಗ ಇದ್ರು ಅಂದ್ರ ತಂದೆ ಮಗನ ಲಾಕಪ್ ಡೆತ್ ಪ್ರಕರಣ ಐತಿ. ಏನ್ ನಡೀತು ಏನು ಅಂತ ಹೇಳಿದಾಗ ಇಡೀ ದೇಶವನ್ನ ಬೆಚ್ಚಗೊಳಿಸಿರ್ತಕ್ಕಂಥ ಈ ಒಂದು ಪ್ರಕರಣ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಸಾತನ್ಕುಳಂನ ತಂದೆ ಮಗ ಇವ್ರಿ. ಈಗಿರುವಾಗ ಕಸ್ಟೋಡಿಯಲ್ ಡೆತ್ ಅಂತೇಳಿ ಒಂದು ಪ್ರಕರಣ ದಾಖಲಾಕತಿ. ಕಸ್ಟೋಡಿಯಲ್ ಡೆತ್ ಅಂದ್ರೆ ಈ ಪ್ರಕರಣ ಮಧುರೈ ಜಿಲ್ಲೆಯ ನ್ಯಾಯಾಧೀಶರು ಅಂದ್ರೆ ಇದೇ ಸೋಮವಾರ ಈಗ 9 ಜನಕ್ಕೆ ಗಲ್ಫ್ ಶಿಕ್ಷೆ ನೀಡಿ ತೀರ್ಪನ್ನ ಹೊರಹಾಕಿದ್ದಾರೆ. ವಿಚಾರಣೆ ಹೆಸರಿನೊಳಗೆ ಈ ತಂದೆ ಮಗನ ಏನ್ ಮಾಡಿದ್ರಪ್ಪ ಅಂದ್ರ ಅಮಾನವೀಯವಾಗಿ ಚಿತ್ರಹಿಂಸೆ ನೀಡಿ ಅವ್ರಿಗೆ ಹಲ್ಲೆ ಮಾಡಿ ಲಾಕಪ್ಪಲ್ಲಿ ಬಹಳಷ್ಟು ಒಂದು ಅಮಾನವೀಯ ನಡ್ಕೊಂಡಿದ್ರು ಅಂತ ಹೇಳಲಾಗತ್ತೆ. ಆ ಒಂದು ಠಾಣೆಯ ಇನ್ಸ್ಪೆಕ್ಟರ್ ಮತ್ತ 9 ಜನ ಪೊಲೀಸರಿಗೆ ಮರಣ ದಂಡನೆ ಏನ್ ಆಗೈತ್ಲ ಇದಕ್ಕೆ ಸಂಬಂಧಪಟ್ಟ ಈ ಪ್ರಕರಣ ಏನಿದೆ ಪ್ರಕರಣ ಅಂತ ನೋಡಿದ್ರ 2020 ಜೂನ್ 19 ಕೋವಿಡ್ ಟೈಮ್ ನೆನ್ಪು ಮಾಡ್ಕೊಡಿ ಗೊತ್ತಾಕತಿ ಯಾವ ರೀತಿ ಇತ್ತು ಆಗಿರ್ತಕ್ಕಂಥ ಒಂದು ಸಂದರ್ಭ ಅಂತೇಳಿ. ಕೋವಿಡ್ ಟೈಮ್ ಅಂದ ಎಲ್ಲರಿಗೂ ಗೊತ್ತಾಕತಿ, ಲಾಕ್ಡೌನ್ ಇತ್ತು. ಆ ಸಮಯದೊಳಗೆ ಅಂಗಡಿ ಮುಗ್ಗಟ್ಟುಗಳು ಬಹಳಷ್ಟು ದಿನವಿಡೀ ಚಾಲು ಇರ್ತಿರ್ಲಿಲ್ಲ, ಸಮಯ ನಿಗದಿಪಡಿಸಿದ್ರು. ಆ ಸಮಯ ನಿಗದಿಪಡಿಸಿರ್ತಕ್ಕಂಥ ಲಾಕ್ಡೌನ್ ಸಮಯದೊಳಗೆ ಈ ಒಂದು ಪ್ರಕರಣ ನಡೆದಿತ್ತು ಅಂತ ಹೇಳ್ಬೋದು. ಏನಂದ್ರ ಅವತ್ತ 2020 ಜೂನ್ 19 ಕೋವಿಡ್ ಸಮಯ ಈಗಾಗಲೇ ಹೇಳಿದಂಗ ಲಾಕ್ಡೌನ್ ಇತ್ತು. ಲಾಕ್ಡೌನ್ ನಿಯಮವನ್ನ ಈ ತಂದೆ ಮಗ ಉಲ್ಲಂಘನೆ ಮಾಡ್ಯಾರು ಅಂತೇಳಿ ತಂದೆ ಮಗನ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ಅರೆಸ್ಟ್ ಮಾಡ್ತಾರು. ಅರೆಸ್ಟ್ ಮಾಡಿದ್ರ ಯಾಕೆ ಅರೆಸ್ಟ್ ಮಾಡಿರು ಅಂತಂದ್ರ ಲಾಕ್ಡೌನ್ ಸಮಯದೊಳಗ ನಿಗದಿಪಡಿಸಿರ್ತಕ್ಕಂಥ ಸಮಯಕ್ಕಿಂತ ಹೆಚ್ಚಿಗೆ ಸಮಯದವರೆಗೂ ಅಂಗಡಿಯನ್ನ ತೆಗೆದಿದ್ರು. ಅಂದ್ರೆ ಯಾವ ಅಂಗಡಿ ಐತೆ ಅಂದ್ರೆ ಇವ್ರದಿಂದ ಮೊಬೈಲ್ ಶಾಪ್ ಇತ್ತು. ಆ ಮೊಬೈಲ್ ಶಾಪ್ ಇವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆಗ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಲ್ಲ, ಉಲ್ಲಂಘನೆ ಮಾಡಿರ ಅಂತೇಳಿ ಅರೆಸ್ಟ್ ಆಗ್ತಾರೆ. ಇವ್ರಿಗೂ ಅರೆಸ್ಟ್ ಆದ್ರ ಈ ಒಂದು ಪ್ರಕರಣ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ಈ ವ್ಯಾಪಾರವನ್ನು ಏನ್ ಮಾಡ್ತಿದ್ದಿಲ್ಲ ಮೊಬೈಲ್ ವ್ಯಾಪಾರಿಗಳಾಗಿರ್ತಕ್ಕಂಥ ಪಿ ಜಯರಾಜ ಮತ್ತ ಇವ್ರ ಮಗ ಏನಂದ್ರ ಜೆ ಬೆನಿಕ್ಸ್ ಅಂತೇಳಿ, ಜೆ ಬೆನಿಕ್ಸ್ ಮತ್ತ ಅವ್ರ ತಂದೆ ಪಿ ಜಯರಾಜ್ ಅಂತ ಹೇಳಿದ್ರು. ಇವರನ್ನ ಸಾಟನ್ಕುಳಂ ಅಂತಕ್ಕಂಥ ಪೊಲೀಸರು ಅವನ ಸ್ಥಳದ ಪೊಲೀಸರು ಬಂಧಿಸ್ತಾರು. ಬಂಧಿಸಿ ಏನ್ ಮಾಡ್ತಾರೆ, ಬಹಳಷ್ಟು ಒಂದು ಚಿತ್ರಹಿಂಸೆಯನ್ನ ಅಮಾನವೀಯವಾಗಿ ನೀಡಿದ್ರು ಅಂತೇಳಿ ಹೇಳಲಾಗುತ್ತೆ ಪ್ರಕರಣಗಳು. ಮತ್ತೆ ಬೆನಿಕ್ಸ್ ಜೂನ್ 20 ಆಸ್ಪತ್ರೆಯ ಒಂದು ಬೆಡ್ ಮೇಲೆ ಮರಣ ಹೊಂತಾನೆ. ಅದೇ ರೀತಿ ಈ ಬೆನಿಕ್ಸ್ ತಂದೆ ಜೂನ್ 23 ಅದೇ ಒಂದು ಆಸ್ಪತ್ರೆಯೊಳಗ ಅವರ ಒಂದು ಕಿರುಕುಳಕ ಅಮಾನವೀಯವಾಗಿ ಪಡೆದಿದ್ದಕ್ಕ ಜೂನ್ 23 ಆಸ್ಪತ್ರೆಯೊಳಗ ಮರಣ ಹೊಂತಾನು. ನೋಡ್ರಿ, ತಂದೆ ಮಗನ ಕೋವಿಡ್ ಒಳಗ ನಿಯಮ ಉಲ್ಲಂಘನೆ ಮಾಡ್ಯಾರ ಅಂತೇಳಿ ಅರೆಸ್ಟ್ ಮಾಡಿ ಅವ್ರನ್ನ ಹಲ್ಲೆ ಮಾಡಿರ್ತಾರು. ಅಲ್ಲಿರ್ತಕ್ಕಂಥ ಸಾತನ್ಕುಳಂ ಪೊಲೀಸರು ಹಲ್ಲೆ ಮಾಡಂಟ್ಲೆ ಅವ್ರಿಗೆ ಗಂಭೀರ ಗಾಯ ಆಗಿರತಿ. ಪೊಲೀಸ್ ಸ್ಟೇಷನ್ ಒಳಗ ಯಾಕಂದ್ರ ಅವ್ರ ಗಂಭೀರ ಗಾಯ ಆಗಿದ್ದಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೋ. ಜೂನ್ 20 ಈ ಬೆನಿಕ್ಸ್ ಅಂತಕ್ಕಂಥ ಒಂದು ಸತ್ರ ಆತನ ತಂದೆ ಜೂನ್ 23 ಮರಣ ಹೊಂದಿರ್ತಾನು. ಈ ಪ್ರಕರಣವನ್ನ ನ್ಯಾಯಾಲಯ ಅಪರೂಪದ ಪ್ರಕರಣ ಅಂತೇಳಿ ಪರಿಗಣಿಸಿದ್ರ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಮುತ್ತುಕುಮಾರನ್ ಅಂತಕ್ಕಂಥವ್ರು ಹೇಳ್ತಾರೆ, ಇಲ್ಲಿ ಕಾನೂನು ನೋಡ್ರಿ, ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸದ ಕಾನೂನನ್ನ ರಕ್ಷಣೆ ಮಾಡ್ತಕ್ಕಂಥವ್ರ ರಾಕ್ಷಸರಾದ್ರ ಹೆಂಗ್ ಇರ್ತೈತಿ ಅಂತ ಕಾನೂನನ್ನ ರಕ್ಷಣೆ ಮಾಡ್ತಕ್ಕಂಥವ್ರ ಭಕ್ಷಕರಾದ್ರ ಯಾವ ರೀತಿ ಆಕತಿ ಐತಿ ಈ ಒಂದು ಪ್ರಕರಣ ತಿಳಿಸ್ಕೊಡ್ತೈತಿ. ಎಲ್ಲರೂ ಹಂಗೆ ಇರ್ತಾರ ಹೇಳಕ್ ಬರಂಗ ಪೊಲೀಸರು ಬಹಳಷ್ಟು ಪೊಲೀಸರು ನ್ಯಾಯಯುತವಾಗಿ ಮಾನವೀಯತೆಯಿಂದ ನೋಡ್ಕೊಳ್ತಕ್ಕಂಥ ಎಷ್ಟೋ ಜನ ಪೊಲೀಸರನ್ನ ನಾವು ನೋಡಿವಿ. ಆದ್ರ ಈ ತಮಿಳುನಾಡಿನ ಸಾತನ್ಕುಳಂನ ಈ ಪೊಲೀಸರ ಅಮಾನವೀಯ ಒಂದು ಪ್ರಕರಣಕ್ಕ ಇದೊಂದ ತೀರ್ಪ ಸರಿಯಾಗಿ ಐತಿ ಅಂತೇಳಿ ಹೇಳಬಹುದು. ಮತ್ತಿಗೆ ಈ ಇವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದ್ರ ಸಾಮಾನ್ಯ ಜನರ ಸಮಾಜದಲ್ಲಿರ್ತಕ್ಕಂಥ ಜನರ ಒಂದು ಆತ್ಮಸಾಕ್ಷಿಯನ್ನ ಅಲುಗಾಡಿಸಿದಂಗಿತ್ತು. ಈ ರೀತಿ ದೌರ್ಜನ್ಯ ನೋಡಿದ್ರ ಇಂತ ಕೇಳಿದ್ರ ಪ್ರತಿಯೊಬ್ಬರ ಹೃದಯ ಕೂಡ ನಡುಗು ಅಂತ ಸಂದರ್ಭ ಬರ್ತೈತಿ ಅಂತ ಹೇಳ್ಬೋದು. ಸುಳ್ಳು ಪ್ರಕರಣಗಳು ಎಷ್ಟೋ ದಾಖಲಾಗಿರ್ತಾವ, ಅದ್ರೊಳಗ ಎಷ್ಟೋ ನ್ಯಾಯ ಸಿಗ್ತೈತಿ. ಕೆಲವೊಂದಿಷ್ಟು ಎಷ್ಟೋ ಜನ ತಪ್ಪು ಮಾಡ್ದನ ಶಿಕ್ಷೆಯನ್ನ ಅನುಭವಿಸ್ತಾರ. ಈ ರೀತಿ ಇದ್ದಾಗ ಶಿಕ್ಷೆಗಳು ಇರ್ತಕ್ಕಂಥ ಆ ಜನ ಇಬ್ರು ಜೂನ್ 20 ಮತ್ತು 23 ಮರಣ ಹೊಂತಾರು. ಶಿಕ್ಷೆಗಳು ಇರ್ತಕ್ಕಂಥ ಪೊಲೀಸರೆಲ್ಲ ಸೇರಿ ಏನ್ ಮಾಡ್ಬೇಕಂದ್ರ ಪರಿಹಾರವನ್ನು ನೀಡ್ಬೇಕು. ಏನ್ ಗಲ್ಫ್ ಶಿಕ್ಷೆ ಆಗಿತ್ಲ ಆ 9 ಜನ ಪೊಲೀಸರು ಕೂಡಿ 1.40 ಕೋಟಿ ಪರಿಹಾರವನ್ನ ಆ ತಂದೆ ಮಗ ಮರಣ ಹೊಂದಿಂದ ಅವ್ರ ಕುಟುಂಬಕ್ಕೆ ಇವರೆಲ್ಲರೂ ಸೇರಿ ಕೊಡ್ಬೇಕು ಅಂತೇಳಿ ಕೋರ್ಟ್ ಆದೇಶವನ್ನ ಹೊರಡಿಸೈತಿ. ಇದಾದ್ಮೇಲೆ ಗಲ್ಫ್ ಶಿಕ್ಷೆ ಒಳಗಿರ್ತಕ್ಕಂಥವ್ರು ಯಾರ್ಯಾರು
ಏನೇನು ಅಂತ ನೋಡಿದ್ರೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀಧರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಾಲಕೃಷ್ಣನ, ಮತ್ತು ರಘು ಮತ್ತು ಗಣೇಶ್ ಅಂತ ಹೇಳ್ಬೋದು. ರಘು ಗಣೇಶ್ ಅಂತ ಹೇಳ್ಬೋದು. ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಗಳಾಗಿರ್ತಕ್ಕಂಥ ಮುರುಗನ ಸ್ವಾಮಿದೊರೆ, ಮುತ್ತುರಾಜ್ ಚೆಲ್ಲದೊರೆ, ಥಾಮಸ್ ಫ್ರಾನ್ಸಿಸ್ಗೆ ಗಲ್ಲು ಶಿಕ್ಷೆಯನ್ನ ಮಧುರೈ ಕೋರ್ಟ್ ನೀಡೈತಿ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನಂದ್ರೆ ವಿಚಾರಣಾ ಹಂತದೊಳಗನ ಮರಣ ಹೊಂದಿದ್ರು ಅಂತ ಹೇಳ್ಬಹುದು. ನೋಡ್ರಿ, ಈ ಪ್ರಕರಣಕ್ಕೆ ಟ್ವಿಸ್ಟ್ ಎಲ್ಲಿಂದ ಬಂತು, ಹೆಂಗ್ ಬಂತು ಅಂತಂದ್ರೆ ಇಲ್ಲಿ ಮುಂದೆ ಒಂದೊಂದು ಹೇಳ್ತಾನು. 6 ವರ್ಷದ ನಂತರ 100ಕ್ಕೂ ಹೆಚ್ಚಿಗೆ ಇರ್ತಕ್ಕಂಥ ಸಾಕ್ಷಿಗಳನ್ನ ವಿಚಾರಣೆ ಮಾಡಿರ್ತಕ್ಕಂಥ ಸಿಬಿಐ ಈ ಒಂದು ಪ್ರಕರಣವನ್ನ ಸಿಬಿಐ ಒಪ್ಪಿಸಿದ್ರ ಈ 100ಕ್ಕೂ ಅಧಿಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ ನಂತರ ಮದ್ರಾಸ್ ಕೋರ್ಟ್ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ನೀಡೈತಿ ಅಂತ ಹೇಳ್ಬೋದು. ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಪೊಲೀಸರಿಗೆ ಇದೊಂದು ತಪ್ಪು ಶಿಕ್ಷೆ ಆಗೈತಿ ಮತ್ತು ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಐತಿ ಕೂಡ ಹೇಳ್ಬಹುದು. ಈ ಪ್ರಕರಣ ಮುಖ್ಯ ತಿರುವು ಪಡ್ಕೊಂಡಿದ್ದು ಎಲ್ಲಿಂದ ಅಂತಂದ್ರ ಅದೇ ಸಾತಂಕುಳಂ ಅಂತಕ್ಕಂಥ ಸ್ಟೇಷನ್ ಮಹಿಳಾ ಪೊಲೀಸ್ ಅಧಿಕಾರಿಯಿಂದ. ಏನಾಯ್ತು ಅಂತ ನೋಡಿದ್ರ ಈ ಪ್ರಕರಣ ಮುಖ್ಯ ತಿರುವು ಏನು ಅಂದ್ರ ಆ ಟೈಮ್ ಒಳಗಿರ್ತಕ್ಕಂಥ ಕಾನ್ಸ್ಟೇಬಲ್ ಇದಕ್ಕೂ ಮೊದಲು ಏನಂದ್ರ ಪೊಲೀಸರು ಬಹಳಷ್ಟು ಸಾಕ್ಷಿನಾಶನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. CCTV ಫುಟೇಜ್ ಕೂಡ ಡಿಲೀಟ್ ಮಾಡಿದ್ರು. ಆದ್ರೂ ಕೂಡ ಆ ಒಬ್ಬ ಮಹಿಳಾ ಅಧಿಕಾರಿ ಸಿಬಿಐ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಈ ಒಂದು ಕೇಸನ್ನ ಸಂಪೂರ್ಣವಾಗಿ ಬದಲಾಯಿಸ್ತೈತಿ ಅಂತ ಹೇಳ್ಬೋದು. ನೋಡ್ರಿ, ತಂದೆ ಮಗನನ್ನ ಪೊಲೀಸರು ರಾತ್ರಿ ಇಡೀ ಏನ್ ಮಾಡ್ತಾರಂದ್ರ ಬೆತ್ತಲೆಗೊಳಿಸಿ ಅಮಾನವಿಯಾಗಿ ಹೊಡೆದಾರು ಅಂತೇಳಿ ಆ ಮಹಿಳೆ ಸಿಬಿಐ ಅವರಿಗೆ ಹೇಳ್ತಕ್ಕಂಥ ಹೇಳಿಕೆ ಇರ್ತೈತಿ. ಆ ಒಂದು ಹೇಳಿಕೆ ಇಟ್ಕೊಂಡ ಈ ಒಂದು ಪ್ರಕರಣವನ್ನ ಅಂತ್ಯಗೊಳಿಸಲಾಗೈತಿ. ನೋಡ್ರಿ, ಆಗ ಏನ ತಂದೆ ಮಗನ ಹೊಡೆದಿರಲ್ಲ, ಆ ಹೊಡೆದಿರ್ತಕ್ಕಂಥ ಏಟು ಮತ್ತೆ ಅವರಿಗೆ ದೇಹದಲ್ಲಿ ಇರ್ತಕ್ಕಂಥ ರಕ್ತ ಗೋಡೆ ಮತ್ತು ಹೊಡೆದಿರ್ತಕ್ಕಂಥ ಟೇಬಲ್ ಮೇಲೆ ಬಿದ್ದಿತ್ತು, ಕಲೆಯಿತ್ತು. ಅದನ್ನ ಅಳಿಸಿ ಹಾಕ್ಯಾರು. ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಆ ಮಹಿಳಾ ಕಾನ್ಸ್ಟೇಬಲ್ ಸಿಬಿಐ ಅವ್ರ ಮುಂದೆ ಹೇಳಿಕೆಯನ್ನ ನೀಡಿರ್ತಾರು. ಇದ ನೋಡಿ ಕರ್ಮ ರಿಟರ್ನ್ಸ್ ಅಂತ ಹೇಳೋದು. 6 ವರ್ಷದ ನಂತರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ 9 ಜನಕ್ಕೆ ಗಲ್ಲು ಶಿಕ್ಷೆ ಆಗೈತಿ. 1.40 ಕೋಟಿ ಪರಿಹಾರವನ್ನ ಆ ಸಂತ್ರಸ್ತ ಕುಟುಂಬಕ್ಕೆ ನೀಡಬೇಕು ಅಂತೇಳಿ ಮಧುರೈ ಹೈಕೋರ್ಟ್ ಪ್ರಕರಣವನ್ನ ಅಂತ್ಯಗೊಳಿಸೈತಿ ಮತ್ತು ತೀರ್ಪು ನೀಡೈತಿ. ನೋಡ್ರಿ, ಈ ಪ್ರಕರಣಕ್ಕೆ ನ್ಯಾಯ ಸಿಕ್ಕೈತಿ ಅಂತ ಹೇಳ್ಬೋದು. ಇದಿಷ್ಟು ಹೇಳ್ತಾ ನೋಡಿ, ಯಾರ್ಯಾರು ಸುಳ್ಳು ಪ್ರಕರಣವನ್ನ ಹಾಕಿರ್ತಾರಲ್ಲ ಅಂತವ್ರಿಗೆ ಒಂದಿಲ್ಲ ಒಂದಿನ ಕರ್ಮ ಅಂತಕ್ಕಂಥದ್ದು ವಾಪಸ್ ಬರದ ತನಕ ಈ 9 ಜನ ಪೊಲೀಸರು ಜೀವಂತ ಉದಾಹರಣೆ ಐತಿ ಹೇಳ್ಬೋದು. ಅಮಾನವೀಯವಾಗಿ ಪಿ ಜಯರಾಜ್ ಮತ್ತು ಪಿ ಬೆನಿಕ್ಸ್ ಅನ್ನ ಏನು ಹೊಡೆದ ಸಹಿಸೋದಿಲ್ಲ ಲಾಕಪ್ ಡೆತ್ ಅಂತೇಳಿ ಇದು ಪ್ರಕರಣ ಮಧುರೈ ಕೋರ್ಟ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಶಿಕ್ಷೆ ನೀಡೈತಿ. ನೋಡ್ರಿ, ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡ್ರಿ. ನಿಮ್ಗೆ ಏನ್ ಅನ್ಸತಿ ಹೇಳಿ, ಕಾಮೆಂಟ್ ಮುಖಾಂತರ ಹೇಳಿ. ಇದುವರೆಗೂ ನೋಡ್ಬೇಕಾಗಿದ್ದೀನಿ. ದೇವನೂರಿನ ಮುಗಿಸ್ತೀನಿ. ನಮಸ್ಕಾರ.